ಕನ್ನಡ ಚಿತ್ರರಂಗದ ಪ್ರತಿಭಾವಂತ ನಟಿ. ಕೇವಲ ಗ್ಲ್ಯಾಮರ್ ಮಾತ್ರ ಅಲ್ಲ, ಅಭಿನಯದ ಗ್ರಾಮರನ್ನು ಕೂಡ ಚೆನ್ನಾಗಿ ಕಲಿತು ಇವತ್ತು ತಮ್ಮದೇ ಆದ ಸ್ಥಾನ ಮಾನವನ ಹೊಂದಿರುವ ಅನಿತಾ ಭಟ್ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಸೊ ಒಂದಿಷ್ಟು ಮಾತುಕತೆ ಅವ್ರ ಜೊತೆ ಮಾಡೋಣ. ಅವರ ಭವಿಷ್ಯದ ಯೋಜನೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೇಡಮ್ ನಮಸ್ತೆ, ಮೊದಲಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ, ಎಲ್ಲರಿಗೂ ನಮಸ್ತೆ. ಸೊ ಮೊದಲಿಗೆ ನಿಮಗೆ ಬಿಲೇಟೆಡ್ ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು. ಹೇಗಿತ್ತು ಈ ಬಾರಿಯ ಜನ್ಮ ದಿನ? ಇಲ್ಲ, ಈ ಬಾರಿ ಯಾವಾಗ್ಲೂ ಏನ್ ತುಂಬಾ ಅದ್ದೂರಿಯಾಗಿ ಆಚರಿಸೋಂಥದ್ದು ಪದ್ಧತಿನೇ ಇಲ್ಲ ಮೊದ್ಲಿಂದಾನು. ಸೊ ಈ ಬಾರಿ ಅಂತೂ ಏನೂ ಇರ್ಲಿಲ್ಲ ನಮ್ಮ ಮನೆಯಲ್ಲಿ. ಒಂದ್ ಸಣ್ಣ ದುರಂತ ಸಣ್ಣದಲ್ಲ, ತುಂಬಾ ದೊಡ್ಡ ದುರಂತ ಆಗೋಗ್ಬಿಟ್ಟಿರೋದ್ರಿಂದ ಯಾವ ಹಬ್ಬ ಯಾವ ಬರ್ತಡೇ ಏನೂ ನಡೆಸೋ ಅಂತ ಸಿಚುವೇಶನ್ ಅಲ್ಲಿ ಇಲ್ಲ. ಸೊ ಮೇಡಮ್, ಇಂಡಸ್ಟ್ರಿಗೆ ಬಂದು ಕನ್ನಡ ಇಂಡಸ್ಟ್ರಿಗೆ ನೀವು ಪರಿಚಯ ಆಗಿ, ಕನ್ನಡಿಗರಿಗೆ ಪರಿಚಯ ಆಗಿ ಹತ್ತತ್ರ 1.5 ದಶಕ ಆಗಿದೆ, ಒಂದು 15 ವರ್ಷ. ಸೊ ಈಗ ಒಮ್ಮೆ ಪ್ರಯಾಣ ಹಿಂದೆ ತಿರುಗಿ ನೋಡಿದ್ರೆ ಸಹಜವಾಗಿ ಒಂದು ಖುಷಿಯ ಜೊತೆಗೆ ಒಂದು ರೀತಿಯ ಹೆಮ್ಮೆ ಕೂಡ ನಿಮ್ಗೆ ಇದೆ. ಸೊ ಅದ್ರ ಬಗ್ಗೆ ಮಾತಾಡೋದಾದ್ರೆ ಒಮ್ಮೆ ಹಿಂತಿರುಗಿ ನೋಡಿದ್ರೆ ಹೇಗೆ ಅನ್ಸುತ್ತೆ ನಿಮ್ಗೆ? ತುಂಬಾ ಜರ್ನಿ ತುಂಬಾನೇ ದೊಡ್ಡದಿದೆ. ಇನ್ನೊಂದಿಷ್ಟು ಜಾಸ್ತಿ ನಾನು ಅಚೀವ್ ಮಾಡ್ಬೋದಾಗಿತ್ತೇನೋ ಮೋಸ್ಟ್ಲಿ. ನನಗೆ ಮೊದಲಿಂದಾನು ನಾನು ತುಂಬಾ ಸೀರಿಯಸ್ ಆಗಿದ್ರೆ ನನ್ನ ಪ್ರೊಫೆಷನ್ ಬಗ್ಗೆ ಮಾಡಲಿಲ್ಲ. ಬಟ್ ಅದ್ರ ಬಗ್ಗೆ ರಿಗ್ರೆಟ್ಸ್ ಅಂತ ಇಲ್ಲ. ಇನ್ನೂ ತುಂಬಾನೇ ಇದೆ. ಇನ್ನೂ 1.5 ದಶಕ ಅಷ್ಟೇ ಆಗಿರೋದಲ್ಲ, ಇನ್ನೂ ಸುಮಾರಷ್ಟು ವರ್ಷ ನಾನು ಇಲ್ಲೇ ಇರ್ಬೇಕಂತ ಇದ್ದೀನಿ. ಇನ್ನೂ ಸುಮಾರು ವರ್ಷ ಅಲ್ಲ, ಅಷ್ಟು ವರ್ಷ ಅಲ್ಲ, ನಾನು ಇರೋ ತನಕನೂ ಇಲ್ಲೇ ಇರಬೇಕು ಅಂತ ಇದ್ದೀನಿ. ಸೊ ಬಟ್ ವಾಟ್ ಎವರ್ ಹ್ಯಾಪನ್ ಚೆನ್ನಾಗೇ ಇತ್ತು. ಸೊ ಫಾರ್ ಸೊ ಗುಡ್. ಓಕೆ. ಸೊ ಮೇಡಮ್, ಸದ್ಯಕ್ಕೆ ಯಾವೆಲ್ಲ ಪ್ರಾಜೆಕ್ಟ್ಗಳನ್ನ ಮಾಡ್ತಿದ್ರೆ, ಯಾವೆಲ್ಲ ಸಿನಿಮಾಗಳಲ್ಲಿ ಆಕ್ಟ್ ಮಾಡ್ತಾ ಇದ್ರೆ, ಏನ್ ಕತೆ ಅದ್ರ ಬಗ್ಗೆ ಮಾತಾಡೋದು? 1-2-3 ಸಿನಿಮಾ ನಾನು ಕಮಿಟ್ ಆಗಿರೋಂಥದ್ದಿದೆ. ನನಗೆ ಟೀಮ್ ಕಡೆಯಿಂದ, ಅಂದರೆ ಶೂಟಿಂಗ್ ಶುರುವಾಗಿದೆ, ಬಟ್ ಟೀಮ್ ಕಡೆಯಿಂದಾನೇ ಅನೌನ್ಸ್ ಆಗೋ ತನಕ ಹೇಳಬಾರ್ದು ಅಂತ ಅನ್ನೋಂಥದ್ದು ನಂದು. ಬಟ್ ಈ ವರ್ಷ ನಂದೊಂದು 3 ಸಿನಿಮಾ ಕಮಿಟ್ ಆಗಿ ಮಾಡ್ತಾ ಇರೋಂಥದ್ದು. ಬಿಟ್ಟರೆ ಮೇ ಬಿ ಜನವರಿ ಫೆಬ್ರವರಿ ಫೆಬ್ರವರಿ ಮಿಡ್ಲ್ ಅನ್ನೋಷ್ಟೊತ್ತಿಗೆ ನಂದೇ ಪ್ರೊಡಕ್ಷನ್ ಅಲ್ಲಿ ಅನಿತಾ ಭಟ್ ಕ್ರಿಯೇಷನ್ಸ್ ಅಲ್ಲಿ ಆಲ್ರೆಡಿ ಒಂದು ಸಿನಿಮಾ ಬಂದಿದೆ, ಇಂದಿರಾ ಅಂತ. ಸೊ ಇನ್ನೊಂದು ಸಿನಿಮಾದ್ದು ಪ್ಲಾನ್ ನಡೀತಾ ಇದೆ. ಆಗತ್ತೆ ಇಮಿಡಿಯೇಟ್ ಆಗೇನೆ. ಅದನ್ನು ಫೆಬ್ರವರಿ ಮಿಡ್ಲಲ್ಲಿ ಶುರು ಮಾಡ್ತಾ ಇದ್ದೀವಿ. ಮಾಡಿದ್ರೆ ಅದನ್ನು 2 ಲ್ಯಾಂಗ್ವೇಜಲ್ಲೂ ಮಾಡೋಣ ಅಂತ ಇದ್ದೀವಿ, ತೆಲುಗು ಮತ್ತು ಕನ್ನಡದಲ್ಲಿ. ಅದ್ರ ಬಗ್ಗೆ ಮಾತುಕತೆ, ಡಿಸ್ಕಷನ್ಸು, ಇನ್ನು ಕತೆ ಫೈನಲ್ ಮಾಡ್ಕೊಳ್ಳೋದು, ಆರ್ಟಿಸ್ಟ್ ಫೈನಲ್ ಮಾಡ್ಕೊಳ್ಳೋದು, ಆ ಹಂತದಲ್ಲಿ ಇದ್ದೀವಿ ಇನ್ನೂ. ಸೊ ಅದು ಒಂದಿದೆ. ಅದು ಬಿಟ್ಟರೆ ನನಗೆ ಸಿನಿಮಾ ಬಿಟ್ಟು ಹೇಳ್ಬೋದು ಅನ್ನಂಗೆ ಹೇಳ್ಬೋದಾ? ಸೊ ಸಿನಿಮಾ ಬಿಟ್ಟು ಹೇಳೋದು ಅಂತ ಅಂದರೆ ನನ್ನ ಯೋಗ ಜರ್ನಿ ಏನಿದೆ ಸ್ವಲ್ಪ ಮಟ್ಟಿಗೆ ಸ್ಲೋ ಡೌನ್ ಆಗಿದೆ. ಅದನ್ನ ಇವಾಗ ಮತ್ತೆ ತಗೊಂಡೋಗ್ಬೇಕು. ನಾನು ಜನವರಿ 15ರಿಂದ ನಾನು ಕೈವಲ ಧಾಮ ಹೋಗ್ತಾ ಇದ್ದೀನಿ. ಅಂದ್ರೆ ಲೋನಾವಾಲಾ ಪೂನಾದಲ್ಲಿ ಇರೋಂಥದ್ದು. ನಾನು ಬಿಗ್ ಬಾಸ್ ಹೋಗಿದ್ದೆ. ಸೊ ಇವಾಗ ಮತ್ತೆ ತಿರ್ಗಾ ಹೋಗ್ತಾ ಇದ್ದೀನಿ. ಅಲ್ಲಿ ಕೈವಲ ಧಾಮದಲ್ಲಿ 1 ಮಂತ್ ಕೋರ್ಸ್, ಅಡ್ವಾನ್ಸ್ಡ್ ಕೋರ್ಸ್, ಯೋಗ ಕೋರ್ಸ್ ಮಾಡ್ತಾ ಇದ್ದೀನಿ. ನಾನು ಕಮಿಟ್ ಆಗಿರೋದು ಅದು ಒಂದು. ಅಲ್ಲಿಂದ ಬಂದ್ಮೇಲೆ ಗೊತ್ತಿಲ್ಲ ಏನೇನು ಮಾಡ್ಬೋದು ಅಂತ. ಬಟ್ ಇದೆ ಕ್ಲಾಸಸ್ ಮಾಡೋದಾಗ್ಲಿ ಅಥವಾ ಏನಾದರೂ. ಬಟ್ ಏನಂದ್ರೆ ಪರ್ಸ್ನಲ್ ಕ್ಲಾಸ್ಗಳನ್ನ ಕೊಡೋ ಅಂಥದ್ದು, ನಾನೇ ಕ್ಲಾಸ್ ತಗೊಳ್ಳೋ ಅಂಥದ್ದು, ಕಮಿಟ್ಮೆಂಟ್ ಕೊಡೋದು ಕಷ್ಟ ಆಗುತ್ತೆ. ಸೊ ಅದು ಬಿಟ್ಟು ಏನಾದರೂ ಆಲ್ಟರ್ನೇಟ್ ಏನಾದರೂ ಮಾಡ್ಬೋದೇನೋ ಅಂತಾನು ಇದೆ. ಸೊ ಅದೇ ನೀವು ಆಗ್ಲೇ ಹೇಳಿದಂತೆ ನಿರ್ಮಾಣಕ್ಕೂ ಕೂಡ ಇಳಿದಿದ್ದಾರೆ. ಆಗ್ಲೇ ಒಂದು ಸಿನಿಮಾ ಕೂಡ ಬಂದಿದೆ. ಸೊ ನಟಿಯಾಗಿ ಹೆಸರು ಮಾಡಿದವರು ನಿರ್ಮಾಣದ ಸಾಹಸಕ್ಕೆ ಕೈ ಹಾಕಿದ್ದೇಗೆ, ನಿರ್ಮಾಪಕಿ ಆಗ್ಬೇಕು ಅನ್ನೋ ಒಂದು ಥಾಟ್ ಬಂದಿದ್ದೇಗೆ, ಏನ್ ಕತೆ? ನಿರ್ಮಾಪಕಿ ಆಗ್ಬೇಕು ಅಂತ ಅನ್ನೋಂಥದ್ದು ಇವಾಗ ಇದ್ದಿದ್ದ ಆಸೆ ಅಲ್ಲ. ಅದು ನನಗೆ ಒಂದು 10 ವರ್ಷದಿಂದಾನು ನನಗಿತ್ತು. ಒಂದು ಸಿನಿಮಾ ಮಾಡಬೇಕು, ಒಂದು ಸಿನಿಮಾ ಅಲ್ಲ, ನಂದೇ ಕಂಪ್ನಿ ಶುರು ಮಾಡಬೇಕು ಅಂತ ಅನ್ನೋದು. ಅದು ಯಾಕಿತ್ತು ಅಂತ ಅನ್ನೋದು ಗೊತ್ತಿಲ್ಲ. ಮಾಡಬೇಕು ನನ್ನ ಸಿನಿಮಾ ಅಂತ ನನ್ನ ಪ್ರೊಡಕ್ಷನ್ ಹೌಸ್ ಇರಬೇಕು ಅನ್ನೋಂಥದ್ದು ಒಂದು ಆಸೆ. ಮೇ ಬಿ ಒಂದೊಂದೇ ಮೆಟ್ಲು ಹತ್ಕೊಂಡು ಹೋದಂಗೇನೋ. ಈಗ ಆಕ್ಟರ್ ಅಂತ ಅನ್ನೋದ್ರಿಂದ ಪ್ರೊಡ್ಯೂಸರ್ ಅಂತ ಅನ್ನೋದು ಇನ್ನೊಂದು ಸ್ಟೆಪ್ಪು ಲೈಫಲ್ಲಿ. ನನ್ಗೆ ಗೊತ್ತಿರೋಂಗೆ, ನನಗೆ ಅನ್ಸೋ ಥರ, ಅದು ಗೊತ್ತಿರೋಂಗೆ ಅಲ್ಲ. ಸೊ ನಂಗೆ ಅದು ಆಸೆ ಇತ್ತು, ನಾನು ಮಾಡಿದೆ. ಅದು ಬಿಟ್ಟರೆ ಏನು ಪರ್ಟಿಕ್ಯುಲರ್ ಆಗಿ ಇದಕ್ಕೆ ಮಾಡಿದೆ ಅನ್ನೋಂಗಿಲ್ಲ. ಅಫ್ಕೋರ್ಸ್ ಸಿನಿಮಾ ಮಾಡೋದ್ರಿಂದ ದುಡ್ಡಂತೂ ಬರ್ಬೋದೇನೋ ಅನ್ನೋ ಆಸೆಯಿಂದ ಮಾಡಿದೆ. ಬರಲಿಲ್ಲ, ಇನ್ನು ನೆಕ್ಸ್ಟ್ ಸಿನಿಮಾ ಬರುತ್ತೆ. ಸೊ ನಿಮ್ಮ ಮೊದಲನೇ ಸಿನಿಮಾ ಅಂದ್ರೆ ಆಸ್ ಅ ಪ್ರೊಡ್ಯೂಸರ್ ನೀವಿಟ್ಟರು ಫಸ್ಟ್ ಸ್ಟೆಪ್ಗೆ ನಿಮಗೆ ಒಂದು ದೊಡ್ಡ ಬೆಂಬಲ ಸಿಕ್ಕಿತ್ತು ಇಂಡಸ್ಟ್ರಿಯಿಂದ. ಹೌದು. ಅದರಲ್ಲೂ ವಿಶೇಷವಾಗಿ
ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಸರ್ ಅವರು ನಿಮ್ದು ಹೌದು. ಪೋಸ್ಟರ್ನ ರಿಲೀಸ್ ಮಾಡ್ಕೊಟ್ಟಿದ್ರು. ಹೌದು, ಸೊ ಇಂದಿರಾ ಸಿನಿಮಾ. ಇಂದಿರಾ. ಸೊ ಆ ದಿನ ಮತ್ತು ಆ ಕ್ಷಣವನ್ನ ಇಲ್ಲಿ ಕುಂತು ಈ ಕ್ಷಣಕ್ಕೆ ರೀಕಾಲ್ ಮಾಡ್ಕೊಳ್ಳೋದಾದ್ರೆ, ಅಕ್ಟೋಬರ್ 7ನೇ ತಾರೀಕು ನಾನು ಪುನೀತ್ ಸರ್ನ ಅವ್ರ ಆಫೀಸಿಗೆ ಹೋಗಿ ಮೀಟ್ ಮಾಡಿ ಮಾತಾಡಿದ್ದು. ಹೋದ್ವಿ, ಪೋಸ್ಟರ್ ತೋರಿಸಿದ್ವಿ, ಮೋಷನ್ ಪೋಸ್ಟರು ಲಾಂಚ್, ಅವ್ರು ಬರೀ ಪೋಸ್ಟರ್ ಲಾಂಚ್ ಮಾಡಿದ್ರು, ಬಟ್ ನಮ್ಮ ಹತ್ರ ಟೀಸರ್ ಎಲ್ಲ ರೆಡಿ ಇತ್ತು, ಅದನ್ನೆಲ್ಲ ತೋರಿಸಿದ್ವಿ. ಹಿ ವಾಸ್ ವೆರಿ ಹ್ಯಾಪಿ. ಬಟ್ ಅವ್ರು ನನಗೆ ಅಂದ್ರು, ಯಾಕೆ ಪ್ರೊಡಕ್ಷನ್ಗೆ ಹೋದ್ರಿ ನೀವು ಅನಿತಾ, ಸುಮ್ಮನೆ ಏನಕ್ಕೆ ಕೈ ಸುಟ್ಕೊಳಂಗಾಗತ್ತೆ ಅಂತ. ದೆನ್ ಇಲ್ಲ ನಾನು ಮಾಡ್ತೀನಿ ಅಂತ, ಸ್ಮಾಲ್ ಬಜೆಟಲ್ಲಿ ಮಾಡಿದ್ದೀನಿ ನಾನು ಅಂತ ಅಂದೆ. ಬಟ್ ಹಿ ಸೆಡ್ ಓಕೆ ಫೈನ್, ಹುಷಾರಾಗಿರಿ, ಆ್ಯಂಡ್ ಆಲ್ಸೋ ಶೂಟಿಂಗ್ ಇದನ್ನ ರಿಲೀಸು ನಿಮ್ಮ ಸೆನ್ಸಾರ್ ಎಲ್ಲ ಆದಮೇಲೆ ಬನ್ನಿ ಮಾತಾಡೋಣ, ಏನು ಮಾಡ್ಬೋದು, ಬಿಸ್ನೆಸ್ ವೈಸ್ ಹೆಂಗೆ ಮುಂದೆ ತೊಗೊಂಡೋಗ್ಬೋದು ಅನ್ನೋದನ್ನ ನನ್ನ ಕಡೆಯಿಂದನೂ ನಾನು ಹೆಲ್ಪ್ ಮಾಡ್ತೀನಿ ಅಂತ. ಸೊ ನಮ್ಮ ಡೈರೆಕ್ಟ್ರು ಕೇಳಿದ್ರು ಒಂದು ಬೈಟ್ ತಗೋರ್ದು ಅಂತ. ನಾನು ಕೇಳಿದೆ, ಸರ್ ಒಂದು ಬೈಟ್ ಕೊಡಿ ಅಂತ. ಇಲ್ಲ, ಈಗೇನಕ್ಕೆ ಇವಾಗ ಪೋಸ್ಟರ್ ರಿಲೀಸ್ ಮಾಡ್ಕೊಟ್ಟಿದ್ದೀನಲ್ಲ, ಇವಾಗ ಟೀಸರ್ ರಿಲೀಸ್ ಅಂತ ಹೆಂಗೂ ಮಾಡೇ ಮಾಡ್ತೀರಾ, ಅವಾಗ ನೋಡಿ ಇನ್ನೊಬ್ರು ಯಾರಾದರೂ ದೊಡ್ಡ ಆರ್ಟಿಸ್ಟ್ ಯಾರನ್ನಾದ್ರೂ ನೋಡ್ಕೊಂಡು ಅವ್ರ ಹತ್ರ ಹೋಗಿ ಟೀಸರ್ ರಿಲೀಸ್ ಮಾಡಿಸಿ, ಅವಾಗ ಬನ್ನಿ, ನಾನು ಎಲ್ಲಿ ಹೋಗ್ತೀನಿ, ಕೊಡ್ತೀನಿ, ಯಾವಾಗಲೂ ಟೀಸರ್ ಕೊಡ್ತೀನಿ, ಒಂದಾದ್ಮೇಲೆ ಒಂದು, ಯಾಕೆ ಒಂದೇ ಸಲ ಎಲ್ಲಾದರೂ ಯಾಕೆ ಅಂತ ಹೇಳಿದ್ರು. ಸರಿ ಹೌದು ಅಂತ. ನನಗೂ ಅವರೆಲ್ಲ ಹೋಗ್ತಾರೆ ಹೆಂಗಿದ್ರು ಕೊಟ್ಟೆ ನನಗೆ ಐ ವಾಸ್ ವೆರಿ ಗುಡ್ ವಿತ್ ಹಿಮ್. ಸೊ ಆಫೀಸಿಗೆ ಹೋಗಿ ನನಗೆ ಬರೋಷ್ಟು ಸ್ವಾತಂತ್ರ್ಯನೂ ಇತ್ತು. ಐ ಸೆಡ್ ಓಕೆ. ಅಲ್ಲಿಂದ ಬಂದ್ವಿ. ಶಾಕಿಂಗ್ ನ್ಯೂಸ್ 29ಗೆ, ಅಕ್ಟೋಬರ್ 29 ಅಲ್ವಾ, 27 ಶಾಕಿಂಗ್ ನ್ಯೂಸ್. ನನಗೆ ಫೋನ್ ಮಾಡಿದ್ರು ಸಮ್ರಾಟ್ ಅಂತ ನನ್ನ ಫ್ರೆಂಡು, ಅನಿತಾ ಗೊತ್ತಾಯ್ತಾ ಅಂತ. ಬಿಕಾಸ್ ನಾನು ಅವ್ರ ಕ್ಯಾಮ್ರಾ ತೊಗೊಂಡೇ ಹೋಗಿದ್ದೆ, ಸಮ್ರಾಟ್ ಕ್ಯಾಮ್ರಾ ತೊಗೊಂಡೇ ಅಪ್ಪು ಸರ್ನ ಮೀಟ್ ಮಾಡೋಕೆ ಹೋಗಿದ್ದೆ. ಸೊ ಅವ್ರು ಫೋನ್ ಮಾಡಿದ್ರು, ಅನಿತಾ ಗೊತ್ತಾಯ್ತಾ, ನೀನು ಈಗ ಒಂದು 15 ದಿನದ ಹಿಂದೆ ಹೋಗಿ ನೋಡ್ಕೊಂಡು ಬಂದೆ ಅಪ್ಪು ಸರ್. ಏನು ಹೇಳ್ತಿದ್ದೀರಾ, ಏನು ಓಕೆ, ಇಲ್ಲ ಈಸ್ ಓಕೆ, ಇಲ್ಲ ನೋಡು ನ್ಯೂಸ್ ಬರ್ತಿದೆ ಅಂತ. ಸೊ ನಾನು ಆಫೀಸಿಗೆ ಫೋನ್ ಮಾಡಿದೆ, ಅವ್ರ ಆಫೀಸಲ್ಲಿರೋರಿಗೆ. ಅವರು ಕೂಡ ಕನ್ಫರ್ಮ್ ಮಾಡಿದ್ರು. ಇಟ್ ವಾಸ್ ರಿಯಲಿ ಶಾಕಿಂಗ್. ತುಂಬ ದಿನ ಬೇಕಾಯ್ತು ಆ್ಯಕ್ಚುಲಿ ನನಗೆ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ, ಅದರಿಂದ ಆಚೆ ಬರೋದಕ್ಕೆ. ನಾನು ಯಾವಾಗಲೂ ಅದನ್ನೇ ಹೇಳ್ತೀನಿ, ಅವ್ರ ಆಫೀಸಲ್ಲಿ ಸತೀಶ್ ಅಂತ ಇದ್ದಾರೆ, ಅವರಿಗೆ ಅಲ್ಲ ನಮಗೇನೆ ಇಷ್ಟು ಅನಿಸತ್ತೆ, ನಾನು ಫ್ಯಾನ್ ಅವ್ರದ್ದು, ಓಕೆ, ನಮಗೆ ಹಿಂಗೆ ಅನಿಸತ್ತೆ, ಅವ್ರ ಹತ್ರ ಇರೋರು, ಅವ್ರ ಜೊತೆ ಕೆಲಸ ಮಾಡೋರು, ಅವ್ರ ಮನೆಯವ್ರಿಗೆಲ್ಲ ಎಷ್ಟು ನೋವಾಗ್ಬೋದು ಅಂತ. ಸೊ ಬಟ್ ವಾಟ್ ಎವರ್ ಇಟ್ ಈಸ್, ಇವತ್ತು ಅವರು ಇಷ್ಟು ಚಿಕ್ಕ ಏಜಲ್ಲಿ ಅವ್ರು ಏನು ಸಾಧನೆ ಮಾಡಿಬಿಟ್ಟು ಹೋಗಿದಾರಲ್ಲ, ಎಲ್ಲಾರ ಹತ್ರನೂ ಆಗ ಅಂತದ್ದಲ್ಲ. ಈಸ್ ರಿಯಲಿ ಗ್ರೇಟ್, ಅಷ್ಟೇ ಹೇಳ್ಬೋದು. ಇಂದಿರಾ ಸಿನಿಮಾವನ್ನ ಹೊರತುಪಡಿಸಿದ್ರೆ ಸಮುದ್ರಂ ಸಿನಿಮಾ ಬಗ್ಗೆ ಒಂದು ಮಾತಾಡ್ಬೇಕು. ಅದಕ್ಕೆ ನೀವು ಒನ್ ಆಫ್ ದ ಪ್ರೊಡ್ಯೂಸರು. ಅದ್ರ ಜೊತೆಗೆ ಅದು ತುಂಬಾ ನಿಮ್ಗೆ ಆರಂಭದಲ್ಲಿ ಖುಷಿ ಕೊಟ್ಟಂತಹ ಚಿತ್ರ ಮತ್ತು ಪಾತ್ರ. ಬಟ್ ಆದ್ರೆ ಅದ ನಂತರ ಹೋಗ್ತಾ ಆ ಖುಷಿ ಇನ್ನೂ ಹೆಚ್ಚಾಗಬೇಕಿತ್ತು. ಬಟ್ ಅನ್ಫಾರ್ಚುನೇಟ್ಲಿ ಅದು ನಿಮ್ ಖುಷಿಗಿಂತ ಸ್ವಲ್ಪ ದುಃಖ ತಂದು ಕೊಟ್ಟ ಸಿನಿಮಾ. ಸೊ ಸಿಕ್ಕಾಪಟ್ಟೆ ಕೋಪ ತರಿಸಿರೋ ಅಂಥದ್ದು ಸಿನಿಮಾ, ಕೋಪ ತರಿಸಿಲ್ಲ, ಅಲ್ಲಿರೋ ಅಂಥವ್ರು. ಸೊ ರಾಜಲಕ್ಷ್ಮಿ ರಾಘವ ಮಹರ್ಷಿ ಅನ್ನೋ ಅಂಥದ್ದು ಒಂದು ಕಿಲಾಡಿ ಜೋಡಿ ಅಂತಾನೆ ಹೇಳ್ಬೋದು, ಬಂದಿದ್ರು. ಸೊ ರಾಘವ ಮಹರ್ಷಿ ನಮ್ಮ ಮೂವಿ ಪ್ರೊಡಕ್ಷನ್ ಅಲ್ಲಿ ನಂದು ಅನಿತಾ ಭಟ್ ಕ್ರಿಯೇಷನ್ಸ್ ಅಂತ ಏನಿದೆ, ಅದರಲ್ಲಿ ರಿಷಿನ ನನ್ನ ಕ್ಯಾಮ್ರಾ ಮತ್ತೆ ಡೈರೆಕ್ಷನ್ಗೆ ಅಂತ ನಾನು ಪಾರ್ಟ್ನರ್ ಆಗಿ ತಗೊಂಡು ಮಾಡಿರೋದು ಒಂದು 2-3 ಸಿನಿಮಾ. ನೆಕ್ಸ್ಟ್ ಮಾಡೋ ಸಿನಿಮಾಗೂ ಕೂಡ ಇದೆ. ಸೊ ರಿಷಿ ಹತ್ರ ಬಂದು ಕೇಳ್ಕೊಂಡಿದ್ದಾರೆ, ಒಂದು ಸಿನಿಮಾ ಮಾಡಬೇಕು, ನನ್ನ ಹತ್ರ ಇನ್ವೆಸ್ಟರ್ ಇದ್ದಾರೆ, ನಂಗೆ ಡೈರೆಕ್ಟರ್ ಆಗಬೇಕು, ನನ್ನ ಹೆಸರು ಮಾಡಬೇಕು, ಹೆಲ್ಪ್ ಮಾಡಿ ಅಂತ. ನಾವು ಆಲ್ರೆಡಿ ಒಂದು ಸಿನಿಮಾದ ಮಾತುಕತೆ ನಡೀತಾ ಇತ್ತು, ಅದೇ ಸಿನಿಮಾಗೇನೆ ಇನ್ವೆಸ್ಟರ್ಸು. ಸೊ ಅಫ್ಕೋರ್ಸ್ ನಾನು ಸಿನಿಮಾ ಮಾಡ್ತಿದ್ದೀನಿ, ನೀವು ಇನ್ವೆಸ್ಟ್ ಮಾಡ್ತೀರಾ ಅಂದರೆ ನಾನು ಯಾಕೆ ಬೇಡ ಅಂತ ಹೇಳಿ ಐ ಸೆಡ್ ಓಕೆ ಫೈನ್ ಅಂತ. ಬಂದರು ಇನ್ವೆಸ್ಟ್ ಮಾಡೋದಕ್ಕೆ ಅಂತ. ನನಗೆ ಪರಿಚಯನೂ ಇರಲಿಲ್ಲ, ನಾನು ತಲೆನೂ ಕೆಡ್ಸ್ಕೊಳಕ್ಕೆ ಹೋಗಲಿಲ್ಲ. ನಾವು ಸಿನಿಮಾ ಮಾಡ್ತಾ ಇದ್ವಿ. ನೀವು ಬರದೇ ಇರಲಿ, ನಾನು ಸಿನಿಮಾ ಅಂತೂ ಮಾಡೋದು ಹೌದು. ಸೊ ನಾನು ಯಾಕೆ ತಲೆ ಕೆಡಿಸ್ಕೋಬೇಕು, ನಂದೇ ಆಫೀಸ್ ಇದೆ ಜಕ್ಕೂರ್ನಲ್ಲಿ, ಅಲ್ಲೇ ಸಿನಿಮಾ ಪ್ರೊಡಕ್ಷನ್ ಕೆಲಸಗಳೆಲ್ಲ ಮಾಡಿದ್ವಿ. ಈ ಮನುಷ್ಯನು ಡೈರೆಕ್ಟರ್ ಅಂತ ಅನ್ಸ್ಕೊಂಡವ್ನು ಕೂಡ ಬಂದ, ಅವ್ರ ಕಡೆಯಿಂದ ಒಂದಿಷ್ಟು ಜನ ಬಂದರು, ಅದರಲ್ಲಿ ಒಂದು ಆ್ಯಕ್ಟ್ ಮಾಡಿರೋ ಅಂಥವ್ನು ಕೂಡ ಬಂದ ಹುಡುಗ. ಸೊ ಎಲ್ಲರೂ ಬಂದರು, ಅವರು ರಾಜಲಕ್ಷ್ಮಿ ಅವ್ರು ಕೂಡ ಬಂದು ಮಾತಾಡಿದ್ರು, ಹೋದರು, ನೈಸ್ ಅಂತ ಅಂದರು. ಹೋಗಿ ಸಿನಿಮಾ ಶೂಟಿಂಗ್ ಮಾಡ್ಕೊಂಡು ಬಂದ್ವಿ. ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಎಲ್ಲ ನನ್ನ ಆಫೀಸಲ್ಲೇ ಆಗಿದ್ದು, ಅನಿತಾ ಭಟ್ ಕ್ರಿಯೇಷನಲ್ಲೇ. ಎಲ್ಲ ಟೆಕ್ನಿಷಿಯನ್ಸಿಂದ ಹಿಡಿದು ಪ್ರತಿಯೊಬ್ಬರು ಕೂಡ ನನ್ನ ಕಡೆಯಿಂದಾನೇ ಹೋಗಿರೋದು, ಎಂಟೈರ್ ಟೀಮ್ ನನ್ನ ಕಡೆಯಿಂದ ಇರೋದು, ಎಲ್ಲ ಆರ್ಟಿಸ್ಟ್ ಕೋಆರ್ಡಿನೇಷನ್ ಆಗಿರೋದು ನನ್ನ ಕಡೆಯಿಂದ. ಲೊಕೇಶನ್ ಪರ್ಮಿಷನ್ಸ್ಗೆ ನಾನು ಹೋಗಿ ಹೆಸರು ಕೊಟ್ಟು, ನಂದು ಆಧಾರ್ ಕಾರ್ಡ್ ಕೊಟ್ಟು ತೊಗೊಂಡು ಬಂದಿರೋದು ನಾನು, ಕಂಪ್ಲೀಟ್ ಕೆಲಸ ಮಾಡಿರೋದು ನಾನು. ಸಡನ್ನಾಗಿ ಮುರಳಿ ಸರ್ ಜೊತೆನಲ್ಲಿ ಹೋಗಿ ನಾವು ಯಾವಾಗ ಮುರಳಿ ಸರ್ ನನಗೆ ಹೆಲ್ಪ್ ಮಾಡಿದ್ದು ಪೋಸ್ಟರ್ ಲಾಂಚಿಗೆ ಅಂತ ಹೋಗಿ ಬಂದಮೇಲೆ ಅನಿತಾ ಭಟ್ದು ಅವಾಗ ಇಂದಿರಾ ಇನ್ನೂ ಅನೌನ್ಸ್ ಮಾಡಿರಲಿಲ್ಲ. ಸೊ
ಅನಿತಾ ಭಟ್ದು ಫಸ್ಟ್ ಮೂವಿ, ಅನಿತಾ ಭಟ್ ಕ್ರಿಯೇಷನ್ಸ್ ಅಲ್ಲಿ ಫಸ್ಟ್ ಮೂವಿ ಬರ್ತಿದೆ ಅಂತ ಎಲ್ಲ ಕಡೆ ಪೇಪರ್ನಲ್ಲಿ ಎಲ್ಲ ಬರಕ್ ಶುರುವಾಯ್ತು. ಶಿ ವಾಸ್ ವೆರಿ ಅನ್ಹ್ಯಾಪಿ. ಅವ್ರೇನೋ ಕಾರ್ಪೊರೇಟ್ ಎಲೆಕ್ಷನ್ಗೇನೋ ನಿಲ್ಬೇಕಾಗಿತ್ತಂತೆ. Okay. ಸೊ ಅದಕ್ಕೋಸ್ಕರ ನಾನು ಸಿನಿಮಾ ಪ್ರೊಡ್ಯೂಸರ್ ಮಾಡಿ ಹೆಸರು ಮಾಡ್ಬಿಡ್ತೀನಿ ಅಂತ ಬಂದಿದ್ದವರು. ನನಗೆ ಆತರ ಹೇಳಿದ್, ನನಗೆ ಗೊತ್ತಿಲ್ಲ ನಿಜ ಏನಂತ, ಅದ್ ನನ್ಗೆ ಆತರ ಹೇಳಿದ್ದು. ಸೊ ಅವ್ರು ಬಂದು ನನಗಿಲ್ಲ, ನಾನು ಸೋಲೋ ಪ್ರೊಡ್ಯೂಸರ್ ಆಗಬೇಕು, ನಿಮ್ದೇನಿದೆ ಅದನ್ನೆಲ್ಲ ತೊಗೊಂಡ್ಬಿಡಿ, ವಾಪಸ್ ತೊಗೊಂಡು ನಾನು ಪ್ರೆಸ್ ನೋಟು ಕಳ್ಸಾಯ್ತು. ಓಕೆ, ನಾನು ಈ ಸಿನಿಮಾಯಿಂದ ಪ್ರೊಡಕ್ಷನಲ್ಲಿ ಇಲ್ಲ, ನಾನು ಆರ್ಟಿಸ್ಟ್ ಆಗಿ ಏನಿದ್ದೀನಿ ಕೆಲಸ ಏನು ಮಾಡಿದ್ದೀನಿ ಅದಿದೆ, ಪ್ರೊಡಕ್ಷನ್ ನಂದಲ್ಲ ಅಂತ ಪ್ರೆಸ್ ನೋಟು ಕಳ್ಸಾಯ್ತು ನಾನು ಎಲ್ಲರಿಗೂ. ಅದಾದ್ಮೇಲೆ ಅವ್ರೇನು ಹೇಳಿದ್ರು, ನೀವೇನು ಹಾಕಿದ್ದೀರಾ, ನೀವೇನು ಕೆಲಸ ಮಾಡಿದ್ದೀರಾ ಅದ್ರದ್ದು ಪೇಮೆಂಟ್ ಎಲ್ಲ ನಾನು ನಿಮ್ಗೆ ವಾಪಸ್ ಮಾಡಿಬಿಡ್ತೀನಿ, ಬಿಟ್ಕೊಟ್ಬಿಡಿ ಕಂಪ್ಲೀಟ್ ಸಿನಿಮಾ ಅಂತ. ಗ್ರೂಪ್ ಮಾಡ್ಕೊಂಡ್ವಿ, ವಾಟ್ಸಪ್ಪಲ್ಲಿ ಗ್ರೂಪ್ ಮಾಡಿದ್ವಿ, ಮಾತಾಡಿದ್ವಿ, ಎಲ್ಲ ಇದೆ ಇನ್ನೂ ಫೋನಲ್ಲಿ. ನಾನು ಮತ್ತೆ ರಿಷಿ, ರಾಜಲಕ್ಷ್ಮಿ ಅವರು ಎಲ್ಲ ಸೇರಿ ಮಾತಾಡಿದ್ವಿ, ಎಲ್ಲ ಎವ್ರಿಥಿಂಗ್ ಇಸ್ ದೇ. ಸಡನ್ ಆಗಿ ಅಯ್ಯೋ ಕ್ಲೈಮ್ ಮಾಡಿಬಿಟ್ರು ಈ ಸಿನಿಮಾಗೆ, ನಿಮ್ಮ ಹತ್ರ ಇದೆ, ನಿಮ್ಗೆ ಇದಕ್ಕೆ ಸಂಬಂಧನೇ ಇಲ್ಲ ಅಂತ ಮಾತಾಡಿದಾಗ ಕಂಪ್ಲೀಟು ನೀವು ಬೇಡ ಅಂತ ಹೇಳಿ ನನಗೆ ಎಷ್ಟು ದುಡ್ಡು ಕೊಡ್ಬೇಕಾಗತ್ತೆ, ಕೆಲಸ ಮಾಡಿದ್ದಕ್ಕೆ ಏನು ಪರ್ಸೆಂಟೇಜ್ ಕೊಡ್ಬೇಕಾಗತ್ತೆ ಅದನ್ನೆಲ್ಲ ಮಾತಾಡ್ಕೊಂಡು ಎಲ್ಲ ಎಂಟೈರ್ ಈ ಥರ ಒಂದು ಸ್ಟ್ಯಾಂಡಿಂದ ಹಿಡಿದು ಒಂದು ಪೋಸ್ಟ್ರಿಂದ ಹಿಡಿದು ಏನೂ ಬಿಟ್ಟಿಲ್ಲ, ಆಫೀಸಲ್ಲಿ ಇರೋದನ್ನೆಲ್ಲ ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ, ಹಾರ್ಡ್ ಡಿಸ್ಕಿಂದ ಹಿಡಿದು ಪ್ರತಿಯೊಂದನ್ನು. ಆಮೇಲೆ ನೋಡಿದ್ರೆ ಅಲ್ಲಿ ಹೋದ್ಮೇಲೆ ಅವರಿಗೆ ರಿಯಲೈಸ್ ಆಗಿದೆ ಈ ಸಿನಿಮಾ ಕಂಪ್ಲೀಟ್ ಮಾಡೋದು ಕಷ್ಟ ಇದೆ ವಿತೌಟ್ ಮೀ ಅಂತ ಅನ್ನೋದು. ವಿತೌಟ್ ಮೀ, ವಿತೌಟ್ ರಿಷಿದು ಎಡಿಟಿಂಗ್ ಮಾಡಿರೋದು ಏನು ಫುಟೇಜಸ್ ಕೊಡ್ಲಿಲ್ಲ, ಪೇ ಮಾಡಿದ್ಮೇಲೆ ಎಡಿಟಿಂಗ್ ಫೈಲ್ ಕೊಡ್ತೀನಿ ಅಂತ. ಎಡಿಟಿಂಗ್ ಫೈಲ್ ಎಡಿಟಿಂಗ್ ನನಗೆ ನನ್ನ ಕಡೆಯಿಂದ ಗುಡ್ ವಿಲ್ ಯೂಸ್ ಮಾಡಿ ನಾನು ಎಲ್ಲಾರ್ಗು ನಾನು ನಿಲ್ಸಿರೋದು, ಎಡಿಟಿಂಗು DI ಮಾಡಿರೋದಕ್ಕೆ, ಮ್ಯೂಸಿಕ್ ಮಾಡಿರೋದಕ್ಕೆ, ನನ್ನ ಪ್ರೀತಿ ವಿಶ್ವಾಸಕ್ಕೆ. ಆಕಾಶ್ ಪರ್ವ ಅಂತ ಮ್ಯೂಸಿಕ್ ಡೈರೆಕ್ಟರ್, ಈ ಸ್ಟಿಲ್ ದೇರ್. ₹1 ಕೊಟ್ಟಿಲ್ಲ ಆಕಾಶ್ಗೆ ನಾನು ಮ್ಯೂಸಿಕ್ ಮಾಡಿರೋದಕ್ಕೆ. ಓಕೆ, ಅದನ್ನ ಡಬ್ಬಿಂಗು ವಿವೇಕ್ ಚಕ್ರವರ್ತಿ ಅಂತ ಅವ್ರ ಆಫೀಸಲ್ಲೇ ಉಸಿರಿ ಅಂತ ಸಿನಿಮಾದ ಪ್ರೊಡಕ್ಷನ್ ಬೇರೆ ನಡೀತಾ ಇತ್ತು, ಪ್ರೀ ಪ್ರೊಡಕ್ಷನ್. ಆ ಟೈಮಲ್ಲಿ ಅವ್ರ ಸ್ಟುಡಿಯೋದಕ್ಕೆ ಹೋಗಿ ಡಬ್ಬಿಂಗ್ ಮಾಡ್ಕೊಂಡು ಬಂದಿರೋದು. ಪ್ರತಿಯೊಂದಕ್ಕೂ ನಾನು ಸಿನಿಮಾ ರಿಲೀಸ್ ಆದ್ಮೇಲೆ ದುಡ್ಡು ಕೊಡ್ತೀನಿ ಅಂತ ಹೇಳ್ಬಿಟ್ಟೆ ನಿಲ್ಲಿಸ್ ಬಂದಿರೋದು ನನ್ನ ಗುಡ್ ವಿಲ್ ನನ್ನ ಫ್ರೆಂಡ್ ಸರ್ಕಲಿಂದ ಅಂತ. ಸೊ ಎಡಿಟಿಂಗ್ ಅವರು ಕೊಡಲ್ಲ, ಮ್ಯೂಸಿಕ್ ಕೊಡಲ್ಲ. ಇವಾಗ ನಾನು ಸಿನಿಮಾದಲ್ಲಿಲ್ಲ ಅಂತಂದ್ರೆ ಅವ್ರು ಯಾವ ಧೈರ್ಯದ ಮೇಲೆ ಕೊಡ್ತಾರೆ? ಡಬ್ಬಿಂಗ್ ಫೈಲ್ ಕೊಡಲ್ಲ, ಇನ್ನೊಂದೇನೋ ಕೊಡಲ್ಲ. ಇವ್ರಿಗೆ ಗೊತ್ತಾಯ್ತು ಸುಮ್ಮನೆ ಹಾರ್ಡ್ ಡಿಸ್ಕ್ ತೊಗೊಂಡೋಗಿ ಇಟ್ಕೊಂಡು ಏನೂ ಮಾಡೋಕ್ಕಾಗಲ್ಲ ಅಂತ. ಆ ಒಂದನ್ನ ಇಟ್ಕೊಂಡು ತಿರುಗಿ ಬಿದ್ಬಿಟ್ರು. ನನ್ನ ಮೇಲೆ ಬೀಳೋದಕ್ಕಿಂತ ಪಾಪ ರಿಷಿನ ಹಾಕೋದಕ್ಕೆ ಏನು ಬೇಕೋ ಅಷ್ಟು ಮಾಡಿದ್ರು. ಹೋದ್ರು, FIR ಮಾಡಿದ್ರು ರಿಷಿ ಮೇಲೆ ಅಂತ. ಅವ್ರು ಹೆದರ್ಕೊಂಡ್ರು ರಿಷಿ. ಬಟ್ ನಾನು ಹೋಗಿ ನಿಂತ್ಕೊಂಡೆ, ಇಲ್ಲ ನಾನು ಇರ್ತೀನಿ, ಹೆದರ್ಬೇಡಿ, ನಾನಿದ್ದೀನಿ, ತೊಂದರೆನೇ ಇಲ್ಲ, ನನಗೆ ಗೊತ್ತು ಎಂಟೈರ್ ಸಿನಿಮಾದ ಕತೆ ಏನಾಗಿದೆ ಅಂತ. ನಾವು ಹೋದ್ವಿ, ಸ್ಟೇಷನ್ಗೆ ಹೋಗಿ ನಾನು ಇದ್ದಿದ್ದ ವಿಷಯ ಎಲ್ಲ ಹೇಳಿದೆ, ಹಿಂಗಿದೆ ಅಂತ. ಇನ್ಸ್ಪೆಕ್ಟರ್ ಹೇಳಿದ್ರು, ಹೌದಾ ದುಡ್ಡು ತೊಗೊಂಡಿರೋದು ಹೌದು ತಾನೆ? ತೊಗೊಂಡಿರೋದು ಹೌದು ಸರ್, ಅವ್ರು ನಮ್ಗೆ ಇನ್ವೆಸ್ಟ್ ಮಾಡಿರೋದು ಹೌದು, ನಾನು ಸಿನಿಮಾ ಮಾಡಿಕೊಟ್ಟಿರೋದು ಹೌದು, ಅವರೇ ನಮ್ಗೆ ದುಡ್ಡು ಕೊಡ್ಬೇಕೆ ಹೊರತು ನಾವು ಕೊಡೋ ಅಂಥದ್ದು ಏನೂ ಇಲ್ಲ ಅಂತ. ಸೊ ಇಲ್ಲ, ನೀವು ದುಡ್ಡು ತೊಗೊಂಡಿದ್ದೀರಾ, ದುಡ್ಡು ವಾಪಸ್ ಮಾಡ್ಬೇಕು ನೀವು ಅಂತ ಕೂತ್ರು ಇನ್ಸ್ಪೆಕ್ಟರು. ನಾನು ಅದಕ್ಕೂ ಒಪ್ಕೊಂಡೆ. ಆಯಿತು, ನನ್ನ ಹತ್ರ ನಂದು ಸಿನಿಮಾ ಮಾಡಿರೋದು ಫುಟೇಜಸ್ ಎಲ್ಲ ಅವ್ರ ಹತ್ರ ಇದೆ, ಹಾರ್ಡ್ ಡಿಸ್ಕ್ ಎಲ್ಲ, ಅದನ್ನ ಕೊಡಿಸಿ ನಾನು ವಾಪಸ್ ಮಾಡ್ತೀನಿ. ಯಾರ ಹತ್ರ ಇದೆ ಹಾರ್ಡ್ ಡಿಸ್ಕ್? ನಮ್ಗೇನು ಗೊತ್ತು? ಇವಾಗ ಸಿನಿಮಾದಕ್ಕೆ ಅವ್ರು ಎಲ್ಲ ಕಡೆ ಸ್ಟೇಟ್ಮೆಂಟ್ ಕೊಟ್ಕೊಂಡು ಓಡಾಡ್ತಿದ್ರೆ. ಅನಿತಾ ಭಟ್ ಯಾರು? ಅವರೊಂದು ಸಹ ನಟಿ ಅಷ್ಟೇ. ಅವ್ರಿಗೆ ಈ ಸಿನಿಮಾಗೆ ಏನು ಸಂಬಂಧ? ನಾನು ಪರ್ಮಿಷನ್ ತೊಗೊಂಡು ಅವ್ರು ಕೆಲಸ ಮಾಡಿದ್ರಾ ಹಾಗೆ ಹಿಂಗೆ ಅಂತ ಅವ್ರು ಎಲ್ಲ ಎದ್ರ ಹೇಳ್ಕೊಂಡು ಓಡಾಡ್ತಾರೆ. ಸೊ ನಾನು ಯಾರು ಅಲ್ಲ ಅಂತ ಅಂದಾಗ ನನ್ನ ಹತ್ರ ಹಾರ್ಡ್ ಡಿಸ್ಕ್ ಆಗಿರುತ್ತೆ. ಸಿನಿಮಾದಲ್ಲಿ ಸಿನಿಮಾಟೋಗ್ರಾಫರ್ ಕೆಲಸ ಏನು? ಸಿನಿಮಾಟೋಗ್ರಫಿ ಮಾಡೋದು ಅಷ್ಟೇ. ಅವ್ರ ಹತ್ರ ಹಾರ್ಡ್ ಡಿಸ್ಕ್ ಹೇಗಿರುತ್ತೆ? ಎಡಿಟರ್ ಕೆಲಸ ಏನು? ಎಡಿಟಿಂಗ್ ಮಾಡೋದು. ರಿಷಿ ಸಿನಿಮಾಟೋಗ್ರಫಿ, ಎಡಿಟಿಂಗು, DI ಎಲ್ಲ ಅವ್ರು ಮಾಡಿರೋದು. ಅದಕ್ಕೆ ಬೇಕಾಗಿರೋ ಫೈಲ್ಸ್ ಇದೆ, ನಾವಿಲ್ಲ ಅಂತ ಹೇಳ್ತಾನೆ ಇಲ್ಲ, ದುಡ್ಡು ಕೊಡಿ ತೊಗೊಂಡೋಗಿ. ಹಾರ್ಡ್ ಡಿಸ್ಕು ನಮ್ಮ ಹತ್ರ ಇದೆ ಅಂತ ಕ್ಲೈಮ್ ಮಾಡಿದ್ರೆ ಕೆಲಸ ಮಾಡಿದವ್ರ ಹತ್ರ ಹೆಂಗಿರುತ್ತೆ? ತೊಗೊಂಡು ಹೋಗಿ. ಸೊ ನಾವು ಹೇಳಿದ್ವಿ ಇನ್ಸ್ಪೆಕ್ಟರ್ಗೆ, ಕೊಡಿಸಿ ಸರ್, ದುಡ್ಡು ಕೊಡ್ತೀನಿ, ಸಿನಿಮಾ ನಾವೇ ಮಾಡ್ಕೋತೀವಿ ಅಂತ. ಇಲ್ಲಿ ತನಕ ಇಲ್ಲಿ ಅದಾಗ 3 ತಿಂಗಳಾಯ್ತು ಅನ್ಸುತ್ತೆ, ಇಲ್ಲಿ ತನಕ ಏನು ನ್ಯೂಸ್ ಇಲ್ಲ. ಅವರು ರಾಘವ್ ಮರ್ಷಿ ಅನ್ನೋ ಪುಣ್ಯಾತ್ಮ ರಿಷಿಗೆ ಮೆಸೇಜ್, ವಾಯ್ಸ್ ಮೆಸೇಜ್ ಎಲ್ಲ ಇನ್ನೂ ನನ್ನ ಹತ್ರನೂ ಇದೆ, ಅವ್ರು ಕಳಿಸಿರೋದು ಎಲ್ಲ ಇಟ್ಕೊಂಡು ಧಮ್ಕೆ, ಏನೋ ನಿನ್ನ ನೋಡ್ಕೋತೀನಿ, ಎಲ್ಲಿದ್ಯಾ ಅಂತ ಹೇಳು, ಬರ್ತೀನಿ ಅಂತ. ಡೈರೆಕ್ಟರ್ ಅಂತ ನಾನು ರಾಘವ್ ಮಹರ್ಷಿ. ನಾನು ರಿಷಿ ಇಬ್ರು ಹೋಗ್ಬಿಟ್ಟು ಸುಮ್ನೆ ಹೋಗಿ ಅದನ್ನ ತೋರ್ಸಿದ್ರೆ ಸಾಕು, ಅವ್ನು ಹಾಕಿರೋದ್ ಮೆಸೇಜಸ್ನ ತಗೊಂಡೋಗಿ ನಾನು ಇನ್ಸ್ಪೆಕ್ಟರ್ಗೆ ಎಲ್ಲಿ ಅವ್ರು ಕಂಪ್ಲೇಂಟ್ ಮಾಡಿದಾರೆ ಅದೇ ಜಾಗಕ್ಕೆ ತಗೊಂಡೋಗಿ ತೋರ್ಸಿದ್ರು ಸಾಕು, ಅಂದ್ಮೇಲೆ ಕಂಪ್ಲೇಂಟ್ ಆಗೋದಕ್ಕೆ. ನಾನು ಅಂದೆ, ಇದು ಕೊಚ್ಚ ಮೇಲೆ ಕಲ್ಲಾಕ್ದಂಗೆ, ಏನು ಮಾಡೋದು ಬೇಡ, ಅವ್ರ ಪಡಿಗೆ. ನಂಗೆ ಸಿಕ್ಕಾಪಟ್ಟೆ ಕೆಲಸದಲ್ಲಿ ಇದ್ದೀವಿ ನಾವು, ನಮ್ ಪ್ರೀ ಪ್ರೊಡಕ್ಷನ್ ವರ್ಕ್ ನಡೀತಾ ಇದೆ, ಏನೇನೋ ಕೆಲಸದಲ್ಲಿ ಇದ್ದೀವಿ. ಮಧ್ಯದಲ್ಲಿ ಇದನ್ನೆಲ್ಲ ಎಲ್ಲಿಂದ ಹೊತ್ಕೊಂಡು ಓಡಾಡೋದು? ಋಷಿ ವಾಸ್ ಅಪ್ಸೆಟ್. ನನ್ಗೆ ಇಲ್ಲ ನಂಗೆ ಭಯ ಆಗತ್ತೆ. ಎಂತ ಭಯ ಆಗುತ್ತೆ ನಿನ್ಗೆ? ನಾನಿದ್ದೀನಿ, ಹೋಗು ಅಂತ ಹೇಳಿ ನಿಲ್ಸಿದ್ವಿ. ಎಷ್ಟು ಕೆಟ್ಟದಾಗ ಮೆಸೇಜು, ಅಮ್ಮನ ಅಕ್ಕನಂತೆಲ್ಲ ಮಾತಾಡ್ಬಿಟ್ಟು ಮೆಸೇಜ್ ಕಳಿಸಿರೋದು, ಅದು ಎಷ್ಟರ ಮಟ್ಟಿಗೆ ಸರಿ?
ನಿಜ. ರಿಷಿ ಹೇಳ್ತಾ ಇದಾರೆ, ರಿಷಿನೂ ವಾಯ್ಸ್ ಮೆಸೇಜ್ ಕಳ್ಸಿದಾರೆ, ಅದೂ ಇದೆ ನನ್ನ ಹತ್ರ. ನೀವು ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ತಾನೇ ಮಾಡಿದೀರಾ, ಸ್ಟೇಷನ್ಗೆ ಹೋಗಿ ಕೋರ್ಟ್ಗೆ ಹೋಗಿ ಅಲ್ಲಿ ಏನ್ ಡಿಸೈಡ್ ಮಾಡ್ತಾರೆ ನಾನು ಅದಕ್ಕೆ ಬದ್ಧ ಇದ್ದೀನಿ, ಮಾಡೋಣ, ನಂಗೆ ಶಿಕ್ಷೆ ಆಗತ್ತೆ, ನಂದೇ ತಪ್ಪಿದೆ ಅಂತಾಗಿ ಶಿಕ್ಷೆ ಆಗತ್ತೆ ಅಂದ್ರು ಸರಿ, ಏನಾದ್ರೂ ಸರಿ, ಓಕೆ ಅಂತ. ಮೆಸೇಜ್ ಮೇಲೆ ಏನ್ ನೀನ್ ಹಂಗೆ, ನೀನ್ ಹಿಂಗೆ, ಏನೋ ನಿಂಗೆ ಮಾತು ಮರ್ಯಾದೆ ಇಲ್ವೇನೋ, ಹಂಗೆ ಹಿಂಗೆ ಅಂತ ಪಾಪ ರಿಷಿ ಇದು ಮಾಡಿರೋದು. ಅನ್ಫಾರ್ಚುನೇಟ್ಲಿ ಈ ನ್ಯೂಸು ನಾನು ಎಲ್ಲರ ಹತ್ರ ನಾನು ಹೇಳ್ತಾ ಇದ್ದೀನಿ, ನೀವು ಒಬ್ಬರೇ ಸಮಾಧಾನದಲ್ಲಿ ಕೇಳಿಸ್ಕೊತಾ ಇರೋದು, ಯಾರು ಅರ್ಥ ಮಾಡ್ಕೊಳಕ್ಕೆ ರೆಡಿ ಇಲ್ಲ. ಅವ್ರ ಲೆಕ್ಕದಲ್ಲಿ ಯಾರು ಕ್ಯಾಮ್ರಾಮೈನು ಅವನೇ ತಪ್ಪು ಮಾಡಿರೋದು, ಅವನಿಂದನೇ ಇಷ್ಟೆಲ್ಲ ಪ್ರಾಬ್ಲಮ್ ಆಯ್ತು ಅಂತ. ವಿಲನ್ ಇಲ್ಲಿ ಕ್ಯಾಮ್ರಾಮನ್ ಅಂತ ಅನ್ಕೊಂಡ್ಬಿಟ್ಟಿದಾರಲ್ಲ. ಅಲ್ವೇ ಅಲ್ಲ, ನಂದಾಗ್ಲಿ, ನಾನು ರಿಷಿ ಒಂದೇ ಟೀಮಲ್ಲಿ ಕೆಲಸ ಮಾಡ್ದಂಥವ್ರು ಇನ್ನೂ ಮಾಡ್ತಾನೂ ಇದೀವಿ. ಆಲ್ರೆಡಿ ಸಿನಿಮಾ ನಾವು ಇಂದಿರಾ ಸಿನಿಮಾನು ಮಾಡಿ ಮುಗಿಸ್ಕೊಟ್ಟಿದೀವಿ. ಬಳೆಪೇಟೆ ಅಂತ ಸಿನಿಮಾ ರಿಷಿ ಮಾಡಿದ್ದಾರೆ, ಅದು ಕೂಡ ಪ್ರೊಡ್ಯೂಸರ್ ಹತ್ರ ಇದೆ. ದ್ವಂದ್ವ ಅಂತ ಸಿನಿಮಾ ಮಾಡಿದ್ದಾರೆ, ಅದು ಮೊನ್ನೆ ಅಷ್ಟೇ ರಿಲೀಸ್ ಆಗಿದೆ. ಅದ್ ಬಿಟ್ಟು ಸುಮಾರಷ್ಟು ಮೂವೀಸ್ ಮಾಡಿದ್ದಾರೆ ಈ 3 ವರ್ಷದಲ್ಲಿ ರಿಷಿ. ಸೊ ಈ ಸಿನಿಮಾನ ಇಟ್ಕೊಂಡು ನಾವ್ ಏನ್ ಮಾಡೋಣ? ರಿಷಿನ ಸುಮ್ನೆ ವಿಲನ್ ಮಾಡ್ತಾ ಇದ್ದಾರೆ. ನನಗೆ ಯಾರು ಕೆಲ್ಸಕ್ಕೆ ಬರ್ದೇ ಇರೋಳು ಅನ್ನೋ ತರ ಪ್ರೊಜೆಕ್ಟ್ ಮಾಡಕ್ ಹೋದ್ರು, ಆಯ್ತು ಸರಿ, ನೋ ಇಶ್ಯೂಸ್. ನಾನ್ ಮಾಡ್ತೀನೋ ಇಲ್ವೋ ಅಂತ ಅನ್ನೋದು ಜನರಿಗೆ ಗೊತ್ತು, ಅವ್ರು ಯಾರು ಅಂತ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಇವತ್ತು ನನ್ನ ಹೆಸರು ರಿಷಿ ಹೆಸರು ಸಮುದ್ರಂ ಜೊತೆ ಏನಕ್ಕೆ ಬರ್ತಿದೆ ಅಂತ ಅಂದ್ರೆ ಅದೇ ಸಾಕ್ಷಿ. ನಾನ್ ಗೊತ್ತು, ಅದಕ್ಕೆ ನನ್ನ ಹೆಸರು ಬರ್ತಿದೆ. ನಿಮ್ಗೆ ಗೊತ್ತಾ ಡೈರೆಕ್ಟರ್ ಯಾರು, ಪ್ರೊಡ್ಯೂಸರ್ ಅಂತ ಹೇಳ್ಕೊತಾ ಇರೋರು ಯಾರು ಅಂತ? ಇಲ್ಲ ತಾನೆ. ಸೊ ದಟ್ ಈಸ್ ದ ಎವಿಡೆನ್ಸ್, ಯಾರು ಎಷ್ಟು ವರ್ತಿದ್ದಾರೆ ಅಂತ. ಐ ಆಮ್ ಓಕೆ ವಿತ್ ದಟ್. ಅದಕ್ಕೆ ಬಿಟ್ಬಿಟ್ಟೆ. ಈ 3 ತಿಂಗಳಲ್ಲಿ ಅವರು ರಾಜಲಕ್ಷ್ಮಿ ಅವರು ನಿಮ್ಮನ್ನ ಮತ್ತೆ ಕಾಂಟ್ಯಾಕ್ಟ್ ಮಾಡೋ ಪ್ರಯತ್ನ ಏನು ಮಾಡಿಲ್ವಾ? ಈಗ ಮಾಡಿಲ್ಲ. ಇಲ್ಲ, ನಾವು ಸ್ಪಷ್ಟ ನಾವು ಕೋರ್ಟ್ಗೆ ಹೋಗೋದಕ್ಕೆ ರೆಡಿ ಇದೀವಿ ಅಂತ ಹೇಳ್ಬಿಟ್ಟೆ ಬಂದಿರೋದು. ತಪ್ಪಿರ್ಲಿ ತಪ್ಪಿಲ್ದೇ ಇರ್ಲಿ, ನಾನು ಇವಾಗ ಕೋರ್ಟ್ಗೆ ಹೋಗೋದಕ್ಕೆ ಹೋಗ್ಲೇಬೇಕಾಗತ್ತೆ. ಅವ್ರೇನಾದ್ರೂ FIR ಹಾಕಿ ಅದನ್ನ ಮುಂದೆ ತಗೊಂಡು ಹೋಗ್ತೀನಿ ಅಂತಂದ್ರೆ ನಾನು ಇವಾಗ ಅಲ್ಲಿ ಹೋಗ್ಬಿಟ್ಟೆ ಪ್ರೂವ್ ಮಾಡ್ಬೇಕು ಅಂದ್ರೆ ಅಲ್ಲಿ ಹೋಗ್ಬಿಟ್ಟೆ ಪ್ರೂವ್ ಮಾಡೋಣ. ಕೋರ್ಟ್ ಇದೆ, ಕೋರ್ಟ್ ಡಿಸೈಡ್ ಮಾಡುತ್ತೆ, ಮಾಡ್ಲಿ, ಅಷ್ಟೇನ.